ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲ ಪುಟಾಣಿನ ಆಟ ಆಡಿಸ್ಕೊಂಡು ಅಂತ ಬೇಗ ಕೆಲಸನ ಮುಗಿಸ್ಕೊಂಡು ಪೂಜೆ ಕಲರ್ ಲೈಟ್ನ ಹಾಕಿಸ್ಕೊಬೇಕು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಹಾಕಿಸ್ಬೇಕು ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಅದನ್ನು ವೇಸ್ಟ್ ಮಾಡೋದು ಬೇಡ, ದೇವ್ರ ಮನೆಗೆ ಹಾಕ್ಸೋಣ ಅಂತ ಡಬ್ಬಲ್ ಕೆಲಸ ಇಡ್ತಾನೆ. ನಾನು ಓವನ್ನಲ್ಲಿ ಆಲ್ಮೋಸ್ಟ್ ದಿನಸಿ ಐಟಮ್ಸ್ನ ಇಟ್ಟಿದ್ದೀನಿ. ಅರಿಶಿಣದ ಜೊತೆಗೆ ಸ್ವಲ್ಪ ಗಂಧನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಆ ದೀಪದ ಹಣತೆಗೆ ನಾನು ಕೆಯಿಂದ ಮತ್ತೆ ಜಿಟಿ ಜಿಟಿ ಮಳೆ ಈಗ ಚಳಿ ಇರೋ ಕಾರಣ ಏನೋ ಲಕ್ಕೆ ಅಂತ ಹೇಳಿ ಫಸ್ಟ್ ಸಾಂಬಾರ್ಗೆಲ್ಲ ನಾನು ರೆಡಿ ಮಾಡಿದ್ದೀನಿ. ಈ ಹಾಲಿನ ಪುಡಿ ಪ್ಯಾಕೆಟು ಅಂಗನವಾಡಿಯಿಂದ ಲಕ್ಕಿಗಂತ ಕೊಡ್ತಾರೆ. ಸೊ ಗಾಳಿ ಎಲ್ಲಾನು ಕೂಡ ಇದೆ. ಜೊತೆಗೆ ಇವತ್ತು ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಪೂಜೆ ಮಾಡಬೇಕು. ಮಾರ್ನಿಂಗೇ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಸೊ ನಮ್ಮ ಯಜಮಾನರು ಮತ್ತು ಆಯುಷ್ ಇದ್ರಲ್ವ, ಸೊ ಅವ್ರು ಹೋಗೋಷ್ಟರಲ್ಲೇ ನಾನು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅವ್ರು ಹೋದ್ಮೇಲೆ ಪುಟಾಣಿನ ಆಟ ಆಡಿಸ್ಕೊಂಡು ಸೊ ಪಾತ್ರೆ ಒಂದು ಸ್ವಲ್ಪ ಇತ್ತು, ಪಾತ್ರೆನೆಲ್ಲ ತೊಳೆದು ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಹೊಡೆದು ಇನ್ನೊಂದ್ಸಲ ಮನೇನ ಮಾಪ್ ಮಾಡಿಕೊಂಡೆ. ಈಗ ಪೂಜೆ ಮಾಡಬೇಕು. ಲಕ್ಕಿ ಮಲಗಿದ್ದಾನೆ. ಸೊ ಈಗ ಟೈಮ್ ಬಂದು 11 ಗಂಟೆ. ಸೊ 1 ಅವರ್ ಆದರೂ ಬೇಕು ಇವತ್ತು ಪೂಜೆ ಮಾಡಲಿಕ್ಕೆ. ಬೆಳಗ್ಗೆ ಮಾರ್ನಿಂಗೇ ಮಾಡಬೇಕಿತ್ತು, ಇಲ್ಲಾಂದರೆ ಈವ್ನಿಂಗ್ ಮಾಡಬೇಕು. ಬಟ್ ನಾನು ಮಾರ್ನಿಂಗ್ ಮಾಡೋಣ ಅಂದರೂ ಆಗೋದಿಲ್ಲ, ಈವ್ನಿಂಗ್ ಮಾಡೋಣ ಅಂದ್ರೂ ಆಗೋದಿಲ್ಲ. ನಮ್ಮ ಪುಟಾಣಿ ಯಾವಾಗ ಮಲಗ್ತಾನೋ ಆ ಟೈಮಲ್ಲಿ ನಾನು ಫಟಾಫಟ್ ಅಂತ ಬೇಗ ಕೆಲಸನ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಸೊ ಫಿಕ್ಸ್ಡ್ ಟೈಮ್ಗಂತೂ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕೆಲಸನೂ ಮುಗ್ದಿದೆ, ಪೂಜೆ ಒಂದು ಬಾಕಿ ಇದೆ. ಹಾಗೆ ಟಿಫನ್ಗೆ ನಾನು ಅನ್ನ ಮತ್ತು ಟೊಮೊಟೊ ಗೊಜ್ಜನ್ನು ಮಾಡಿದ್ದೆ. ಈ ವಿಡಿಯೋಸ್ ಬಂದು ಮಾರ್ನಿಂಗ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ವ, ಆ ರೀಕ್ಯಾಪನ್ನು ಸ್ವಲ್ಪ ಹಾಕ್ತಿದ್ದೀನಿ. ಸೊ ಇಲ್ಲಿ ದೇವ್ರ ಮನೆಯನ್ನು ನಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಿದ್ದೀರಾ POP ಡಿಸೈನು, ಇದು ದೇವ್ರ ಮನೆ ಸೀಲಿಂಗಲ್ಲಿ ಮಧ್ಯಭಾಗದಲ್ಲಿ ಹಾಕ್ಸಿರೋದು. ಆ್ಯಕ್ಚುಲಿ ಇಲ್ಲಿ ಒಂದು ಕಲರ್ ಲೈಟ್ನ ಹಾಕಿಸ್ಕೊಬೇಕು ಅಂದ್ಕೊಂಡಿದ್ದು, ಬಟ್ ಕನೆಕ್ಷನ್ ಕೊಡೋದನ್ನೇ ಮರ್ತೇ ಬಿಟ್ಟಿದ್ರು. ಆ ಕಲರ್ ಲೈಟ್ ಹಾಕ್ಲಿಕ್ಕೆ ಕನೆಕ್ಷನ್ ಎಲ್ಲ ಮೋಲ್ಡಿಗಿಂತ ಮುಂಚೆನೇ ಕೊಡಬೇಕಿತ್ತಂತೆ. ಬಟ್ ಮೋಲ್ಡ್ ಹಾಕೋ ಟೈಮಲ್ಲಿ ನಾವು ಮರ್ತೇ ಬಿಟ್ಟಿದ್ದೀವಿ, ಯಾರೂ ಕೂಡ ನೆನಪೇ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅಲ್ಲಿ ಲೈಟ್ನ ಹಾಕಲಿಕ್ಕೆ ಆಗಲಿಲ್ಲ. ಸೊ POP ಡಿಸೈನ್ ಅಂತ ಹೇಳ್ತೀರಾ, ಇನ್ನು ದೇವ್ರ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೇನಾಗೆ ಇರಲಿ, ಲೈಟ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಡಿಸೈನನ್ನು ಹಾಕ್ಸೋಣ ಅಂತ ಹೇಳಿ POP ಡಿಸೈನನ್ನು ಅಲ್ಲಿ ಹಾಕ್ಸಿದ್ವಿ. ಇನ್ನು 4 ಕಾರ್ನರಲ್ಲಿ ಹಾಕ್ಸಿದ್ದೀವಲ್ವ, ಈ ಡಿಸೈನ್ ಆ್ಯಕ್ಚುಲಿ ಹಾಕಿಸ್ಬೇಕು ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟು ದೇವ್ರ ಮನೆಗೆಲ್ಲ ಈ ರೀತಿ ಡಿಸೈನ್ ಹಾಕ್ಸೋದಿಲ್ಲ, ಪ್ಲೇನಾಗೆ ಬಿಡ್ತಾರೆ. ಯಾಕಂದರೆ ಟೈಲ್ಸ್ ಹಾಕಿರ್ತೀವಲ್ವ ಗೋಡೆಗೆಲ್ಲ, ಹಾಗಾಗಿ ಪ್ಲೇನಾಗೆ ಬಿಡ್ತಾರೆ. ಬಟ್ ನಾವು ಕೂಡ ದೇವ್ರ ಮನೆಗೆ ಹಾಕಿಸ್ಬೇಕು ಅಂದ್ಕೊಂಡಿರಲಿಲ್ಲ. ನಾವು ಆ್ಯಕ್ಚುಲಿ ಈ ಡಿಸೈನನ್ನು ಹಾಲಿಗೆ ಮಾತ್ರ ಹಾಕ್ಲಿಕ್ಕೆ ಹೇಳಿ ಮತ್ತು ಮೆಜರ್ಮೆಂಟ್ ಎಲ್ಲ ಕೊಟ್ಟೆ ಬಂದಿದ್ದು. ಸೊ ಅವರು ಕೂಡ ಈ ಸೈಡಲ್ಲಿ ಹಾಕೋಂತಹ POP ಡಿಸೈನನ್ನು ತೊಗೊಂಬಂದು ಹಾಲ್ಗೆ ಹಾಕಿದ್ರು. ಸೊ ಹಾಲ್ಗೆ ಹಾಕಿ ಒಂದಷ್ಟು ಉಳಿದಿತ್ತು, ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಬೇಡ, ದೇವ್ರ ಮನೆಗೆ ಹಾಕ್ಸೋಣ ಅಂತ ಹೇಳಿ ದೇವ್ರ ಮನೆಗೆ ಹಾಕ್ಸಿದ್ವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ POP ಡಿಸೈನಿಂದ ಮತ್ತು ವೆಂಕಟರಮಣ ಸ್ವಾಮಿ ಫೋಟೋ ಹಾಕ್ಸಿದ್ದೀವಲ್ವ ಟೈಲ್ಸ್ ಮೇಲೆ, ಅದರಿಂದ ನಮ್ಮ ದೇವ್ರ ಮನೆ ತುಂಬಾ ಡಿವೋಷ್ನಲ್ ಆಗಿ ಮತ್ತು ಪಾಸಿಟಿವ್ ಆಗಿ ಕಾಣುತ್ತೆ.
ಹಾಗೆ ನಾನು ಕೂಡ ದೇವ್ರ ಮನೆ ಸೀಲಿಂಗು ಮತ್ತು ಗೋಡೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಹಾಗೆ ಕೆಳಗಡೆ ಫ್ಲೋರ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬೇಕು. ರಾತ್ರಿ ಲಕ್ಕಿ ಈ ದೇವ್ರ ಮನೆಗೆ ಬಂದು ದೀಪದ ಎಣ್ಣೆ ಒಂದು ಸ್ವಲ್ಪ ಚೆಲ್ಲಿ ಅದ್ರ ಮೇಲೆ ಅರಿಶಿನ ಕುಂಕುಮ ಮತ್ತು ಊದ್ಬತ್ತಿದು ಪುಡಿ ಉದ್ರಿರುತ್ತಲ್ವ ಅದೆಲ್ಲ ಹಾಕ್ಬಿಟ್ಟಿದ್ದಾನೆ. ತುಂಬಾ ಫ್ಲೋರು ಗಲೀಜಾಗಿದೆ. ಸೊ ಅದನ್ನೆಲ್ಲ ಸೋಪಾ ಎಲ್ಲ ಹಾಕಿ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಸೊ ಲಕ್ಕಿನ ಹಾಕ್ಕೊಂಡು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋದರೆ ನನಗೆ ಡಬ್ಬಲ್ ಕೆಲಸ ಇರ್ತಾನೆ. ನಾನು ಇಲ್ಲೊಂದು ಕೆಲಸ ಮಾಡ್ತಿದ್ರೆ ಮತ್ತು ಹೊರಗಡೆ ಇಲ್ಲಾಂದರೆ ಹಾಲಲ್ಲಿ ನನಗೆ ಇನ್ಯಾವುದೋ ಕೆಲಸನ ಇಟ್ಟಿರ್ತಾನೆ. ಹಾಗಾಗಿ ಯಜಮಾನ್ರು ಮತ್ತು ಆಯುಷು ಕೆಲಸಕ್ಕೆ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಬಂದು ದೇವ್ರ ಪಾತ್ರೆನೆಲ್ಲ ತೊಳೆದಿಟ್ಟಾಯಿತು. ಈಗ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಆಲ್ಮೋಸ್ಟು ನಾನು ತಲೆಗೆ ಸ್ನಾನ ಮಾಡಿದ್ಮೇಲೆ ದೇವ್ರ ಪಾತ್ರೆನೆಲ್ಲ ತೊಳೆಯೋದು ಮತ್ತು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇದಿಷ್ಟು ಮಾರ್ನಿಂಗ್ ರೀಕ್ಯಾಪು. ಈಗ ಪೂಜೆನ ಶುರು ಮಾಡ್ಕೊಳ್ಳೋಣ. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಉಪ್ಪು ಖಾಲಿಯಾಗಿದೆ. ಉಪ್ಪನ್ನು ಹಾಕ್ಕೊಳ್ಳೋಣ ಬನ್ನಿ. ಓವನ್ ಯೂಸ್ ಮಾಡೋದಿಲ್ಲ ಅಲ್ವಾ, ಸೊ ಓವನ್ನಲ್ಲಿ ಆಲ್ಮೋಸ್ಟ್ ದಿನಸಿ ಐಟಮ್ಸ್ನ ಇಟ್ಟಿದ್ದೀನಿ ನಾನು. ಉಪ್ಪನ್ನು ಇಟ್ಟಿದ್ದೀನಿ ಮತ್ತು ವೈಟ್ಸ್ನ ಇಟ್ಟಿದ್ದೀನಿ, ಕಾಫಿ ಪೌಡರನ್ನು ಇಟ್ಟಿದ್ದೀನಿ, ಕೆಲವೊಂದು ದಿನಸಿ ಐಟಮ್ನ ಇಟ್ಕೊಳ್ತೀನಿ. ಯಾಕಂದರೆ ಈಗ ಸದ್ಯಕ್ಕಂತೂ ಓವನ್ನ ಏನಕ್ಕೂ ಸಹ ಯೂಸ್ ಮಾಡ್ತಿಲ್ಲ, ಜಸ್ಟ್ ನೋಡಲಿಕ್ಕೆ ಚೆಂದ ಕಾಣಲಿ ಕಿಚನು ಅಂತ ಇಟ್ಟಿದ್ದೀನಿ ಅಷ್ಟೇ. ಇವತ್ತು ಉಪ್ಪಿನ ದೀಪನೂ ಸಹ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಉಪ್ಪಿನ ದೀಪನೂ ಸಹ ಹಚ್ಚೋಣ ಅಂದ್ಕೊಂಡಿದ್ದೀನಿ. ನಂತರ ಒಂದಷ್ಟು ಗಿಡದಲ್ಲಿ ಪತ್ರೆನ ತಗೊಂಡು ಅದನ್ನು ಸಹ ಪುಟ್ಟದಾಗಿ ಒಂದು ಹಾರವನ್ನು ಕಟ್ಕೊಂಡಿದ್ದೀನಿ. ಇದು ರಾಘವೇಂದ್ರ ಸ್ವಾಮಿಗಂತ ತುಳಸಿನ ಒಂದು ಪುಟ್ಟದೊಂದು ಹಾರವನ್ನು ಕಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಇವತ್ತು ಉಪ್ಪು ಸಹ ಬೇಕು, ಉಪ್ಪನ್ನು ತಗೊಳ್ತೀನಿ. ಹಾಗೆ ಹೂವು ಬೇಕಿತ್ತಲ್ವ, ಪೂಜೆ ಮಾಡಲಿಕ್ಕೆ ಹೂವು ಒಂದು ಸ್ವಲ್ಪ ತಗೊಳ್ಳೋಣ. ಹೂವನ್ನ ಕಟ್ ಮಾಡಲಿಕ್ಕೆ ಸಿಸರ್ ಬೇಕು. ಎಲ್ಲನೂ ಕೂಡ ಈಗ ಅರೇಂಜ್ ಮಾಡ್ಕೊಬೇಕು. ಸೊ ಕ್ಲೀನ್ ಮಾಡಿದಂತೂ ಆಯಿತು. ಇದರಲ್ಲಿ ಪೂರ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ವ, ಸೊ ಅಲ್ಲಿಂದ ತೊಗೊಂಬಂದಿರೋವಂಥ ಕುಂಕುಮ ಸೊ ಇದ್ರೊಳಗಡೆ ತುಂಬಿಸಿಟ್ಟಿದ್ದೀನಿ. ಹಾಗೆ ಇದರಲ್ಲಿ ಸಾಂಬ್ರಾಣಿ ಇದೆ, ಇದರಲ್ಲಿ ಗಂಧ ಇದೆ. ನಾನು ಫಸ್ಟೆಲ್ಲ ಅರಿಶಿನ ಕುಂಕುಮನ ಆ ಕಡೆ ಒಂದು ಈ ಕಡೆ ಈ ರೀತಿ ಇಡ್ತಿದ್ದೆ, ಈ ರೀತಿ ಆಗಲಿ ಇಲ್ಲಾಂದರೆ ಈ ರೀತಿ ಆಗಲಿ ಇಡ್ತಿದ್ದೆ. ಬಟ್ ಅರಿಶಿನ ಕುಂಕುಮನ ಅಕ್ಕಪಕ್ಕನೇ ಇಡಬೇಕಂತೆ. ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದೆ, ಈ ರೀತಿ ಅಕ್ಕಪಕ್ಕನೇ ಇಡಬೇಕಂತೆ, ದೂರ ದೂರ ಇಡಬಾರ್ದಂತೆ. ಹಾಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿ ಉಪ್ಪಿನ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ದಿನವೇ ಆಯಿತು ನಾನು ಉಪ್ಪಿನ ದೀಪ ಹಚ್ಚಿ. ಮುಂಚೆ ಎಲ್ಲ ವೀಕ್ಲಿನೂ ಉಪ್ಪನ್ನು ಚೇಂಜ್ ಮಾಡಿ ನಾನು ಉಪ್ಪಿನ ದೀಪವನ್ನು ಹಚ್ಚುತ್ತಿದ್ದೆ. ಬಟ್ ಇತ್ತೀಚೆಗೆ ಸ್ವಲ್ಪ ಕೆಲಸದ ಒತ್ತಡದಿಂದ ತೀರಾ ಕಡಿಮೆನೇ ಅಂತಲೇ ಹೇಳ್ಬೋದು. ಈ ಕೆಲಸದ ಒತ್ತಡದಲ್ಲೂ ಕೂಡ ನನ್ನ ಮನಸ್ಸಿಗೆ ಯಾವಾಗ ಆ ದೇವಿಗೆ ಉಪ್ಪಿನ ದೀಪ ಹಚ್ಚಬೇಕು ಅನಿಸುತ್ತೋ ಆ ಟೈಮಲ್ಲಿ ನಾನು ಹಚ್ಚುತ್ತೀನಿ. ಮತ್ತು ಸ್ಪೆಷಲ್ ಡೇ ಇರುವಾಗಲೂ ಕೂಡ ಹಚ್ಚುತ್ತೀನಿ. ಲೈಕ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ನೋಡಿ ಈಗ ಆಷಾಢ ಅಲ್ವಾ, ಸೊ ಈ ಥರ ಸ್ಪೆಷಲ್ ಡೇಸಲ್ಲೂ ಕೂಡ ನಾನು ಉಪ್ಪಿನ ದೀಪವನ್ನು ಹಚ್ಚುತ್ತಿದ್ದೀನಿ. ನಾನಿಲ್ಲಿ ಒಂದು ಮಣ್ಣಿನ ಹಣತೆನ ತೊಗೊಂಡಿದ್ದೀನಿ. ಸೊ ಉಪ್ಪನ್ನು ಹಾಕಿ ದೀಪ ಹಚ್ಚುತ್ತೀನಲ್ವ, ಆ ಮಣ್ಣಿನ ಹಣತೆಯನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗಂಧ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಸೊ ನಾನು ಯಾವಾಗಲೇ ಆಗಲಿ ದೇವರಿಗೆ ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಡ್ತೀನಲ್ವ, ಆ ಟೈಮಲ್ಲಿ ನಾನು ಅರಿಶಿನದ ಜೊತೆಗೆ ಸ್ವಲ್ಪ ಗಂಧನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ.
ತೇವ ಇದೆ ಅಲ್ವಾ. ಕಾಮಾಕ್ಷಿ ದೀಪಕ್ಕೆ ದೇವ್ರಿಗೆ ತುಳಸಿ ಕಟ್ಟೆಗೆಲ್ಲ ಅರಿಶಿನ ಕುಂಕುಮ ಹಚ್ಚಾಯಿತು. ಸೊ ಆಗಲೇ ಅರಿಶಿನ ಮತ್ತು ಗಂಧ ಕಲಿಸ್ಕೊಂಡಿದ್ನಲ್ವ, ಅದೇ ಮಣ್ಣಿನ ಹಣತೆಯಲ್ಲಿ ನಾನು ಉಪ್ಪಾಕಿ ಇಡೋದ್ರಿಂದ ಅದಕ್ಕೆ ಮತ್ತು ಅದ್ರ ಜೊತೆಗೆ ದೀಪ ಹಚ್ಚಲಿಕ್ಕೆ 2 ಪುಟ್ಟ ದೀಪನ ತೊಗೊಂಡಿದ್ದೀನಿ. ಸೊ 3ಕ್ಕೂ ಸಹ ಅರಿಶಿನವನ್ನು ಕ್ಲೀನಾಗಿ ಉಜ್ಕೊಂಡೆ. ಸೊ ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಈಗ ಆ ದೀಪದ ಹಣತೆಗೆ ನಾನು ಹೊಸ ಕಲ್ಲುಪ್ಪನ್ನು ಹಾಕ್ತಿದ್ದೀನಿ. ಆಗಲೇ ಪ್ಯಾಕೆಟಲ್ಲಿ ಉಳಿಸ್ಕೊಂಡಿದ್ದಲ್ವ, ಆ ಕಲ್ಲುಪ್ಪನ್ನು ಹಾಕಿ ಈ 2 ಪುಟ್ಟ ಹಣತೆಯನ್ನು ಅದರ ಮೇಲೆ ಇಡ್ತಿದ್ದೀನಿ. ಹಾಗೆ ಉಪ್ಪಿನ ದೀಪ ಹಚ್ಚಲಿಕ್ಕೆ ನಮಗೆ ಅಕ್ಷತೆ ಕಾಳು ಸಹ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಕಾಳು, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಕಾಳನ್ನು ಪ್ರಿಪೇರ್ ಮಾಡಿಕೊಂಡೆ. ಹಾಗೆ ಹೂವನ್ನೆಲ್ಲ ತೊಗೊಳ್ತಿದ್ದೀನಿ. ಇವತ್ತು ಮಲ್ಲಿಗೆ ಹೂವನ್ನ ತಂದಿದ್ರು, ತುಂಬಾ ಘಮ್ ಅಂತಿದೆ ಗೊತ್ತಾ. ಸೊ ಮನೆ ಫುಲ್ಲು ಮಲ್ಲಿಗೆ ಹೂವಿಂದೇ ವಾಸನೆ ಇತ್ತು. ಈಗ ನನಗನ್ನಿಸ್ತಿದೆ ಹೂವನ್ನು ನೋಡ್ತಿದ್ರೆ ತಲೆ ಬಾಚಿ ಜಡೆಯನ್ನು ಹಾಕಿ ಒಂದು ಸ್ವಲ್ಪ ಹೂವನ್ನು ಮುಟ್ಕೊಂಡು ನಂತರ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ. ಬಟ್ ಏನಂದರೆ ಬೆಳಗ್ಗೆ ಸ್ನಾನ ಮಾಡಿರೋದು, ಕೂದಲು ಇನ್ನೂ ಒದ್ದೆ ಆಗೇ ಇದೆ. ಸ್ವಲ್ಪನಾದರೂ ಕೂದಲು ಒಣಗಲೇ ಇಲ್ಲ, ಯಾಕಂದರೆ ಕ್ಲೈಮೇಟ್ ಆಗಿದೆ. ಬೆಳಗ್ಗೆಯಿಂದ ಮತ್ತೆ ಜಿಟಿ ಜಿಟಿ ಮಳೆ, ಗಾಳಿ, ಕೋಲ್ಡು ಇದೇ ಥರ ಇದೆ. ಹಾಗಾಗಿ ಕೂದಲು ಒದ್ದೆಯಾಗೇ ಇದೆ. ನೋಡೋಣ, ಪೂಜೆಗೆಲ್ಲ ರೆಡಿ ಮಾಡಿಟ್ಟು ನಂತರ ಹೇರ್ ಡ್ರೈಯರಲ್ಲಿ ಕೂದಲನ್ನು ಹಾರಿಸ್ಕೊಂಡು ಒಂದು ಜಡೆ ಹಾಕ್ಕೊಂಡು ಪುಟ್ಟದಾಗಿ ಒಂದು ಸ್ವಲ್ಪ ಹೂವನ್ನು ತೊಗೊಂಡು ಮುಟ್ಕೊಂಡು ನಂತರ ದೀಪ ಹಚ್ಚಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲಕ್ಕಿ ಎದ್ದೇಳಿಲ್ಲ ಅಂದರೆ ಈ ಕೆಲಸನೆಲ್ಲ ಬೇಗ ಮುಗಿಸ್ಕೊಬೋದು. ನೋಡಿ, ಈಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು. ಸೊ ಇನ್ನೂ ಲಕ್ಕಿ ಕೂಡ ಎದ್ದಿಲ್ಲ. ಲಕ್ಕಿ ಎದ್ದೇಳೋಷ್ಟರಲ್ಲಿ ಬನ್ನಿ ಹಾಗೆ ತಲೆ ಎಲ್ಲ ಒಂದು ಸ್ವಲ್ಪ ಹೇರ್ ಡ್ರೈಯರಲ್ಲಿ ಒಣಗಿಸ್ಕೊಂಡು ಒಂದು ಜಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೂವನ್ನು ಮುಟ್ಕೊಂಬಂದು ನಂತರ ದೀಪ ಹಚ್ಚೋಣ. ನಾನು ಅಂದ್ಕೊಂಡ ಹಾಗೆ ಕೂದಲನ್ನೆಲ್ಲ ಹಾರಿಸ್ಕೊಂಡು ಜಡೆನ ಹಾಕ್ಕೊಂಡು ಸ್ವಲ್ಪ ಹೂವನ್ನು ಕೂಡ ತಲೆಗೆ ಇಟ್ಕೊಂಬಂದೆ. ಈಗ ಪೂಜೆ ಮಾಡ್ತಿದ್ದೀನಿ.
ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಆದಮೇಲೆ ತುಂಬ ಹೊತ್ತಿಗೆ ಲಕ್ಕಿ ಎದ್ದೇಳ್ದ. ಈಗ ಚಳಿ ಇರೋ ಕಾರಣ ಏನೋ ಲಕ್ಕಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ. ಸೊ ಅವನು ಎದ್ಮೇಲೆ ಅವನಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಚೆ ಕೂಡ ಆಟಾಡಿಸ್ದೆ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಇನ್ನು ಲಕ್ಕಿ ಆಚೆ ಏನಾದರೂ ಮಳೆ ನೀರನ್ನು ನೋಡಿದ್ರೆ ಅದರಲ್ಲೇ ಆಟಾಡ್ಕೊಂಡಿರ್ತಾನೆ. ಹಾಗಾಗಿ ಮೇನ್ ಡೋರ್ ಲಾಕ್ ಮಾಡಿಕೊಂಡು ರೂಮಲ್ಲಿ ಕರ್ಕೊಂಬಂದು ಒಂದು ಕಿಟಕಿನ ಓಪನ್ ಮಾಡಿ ಅಲ್ಲಿ ಕೋತಿ ಒಂದು ಕೂತಿತ್ತು. ಕೋತಿನ ತೋರಿಸ್ಕೊಂಡು ಅಣ್ಣ ಬರ್ತಾನೆ, ಮಳೆ ಬರ್ತಿದೆ ನೋಡು ಅಂತ ಆಟಾಡಿಸ್ತಿದ್ದೀನಿ. ಹಠ ಮಾಡ್ತಿದ್ದಾನೆ ಆಚೆ ಹೋಗಬೇಕು, ಬಾಗಿಲು ತೆಗಿ ಬಾ ಅಂತ ಹೇಳಿ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ಆಟಾಡಿಸ್ತಿದ್ದೆ. ಅಷ್ಟರಲ್ಲಿ ಆಯುಷು ಕೂಡ ಬಂದ. ಸೊ ಆಯುಷು ಲಕ್ಕಿನ ಆಟಾಡಿಸ್ತಿದ್ದಾನೆ. ಇಲ್ಲಿ ನಾನು ಸಂಜೆಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಪಾಯಸ ಮಾಡೋಣ ಅಂತ ಬಂದೆ ಕಿಚನ್ಗೆ. ಸೊ ಪಾಯಸದ ಜೊತೆಗೆ ರಾತ್ರಿಗೆ ಹೇಗೂ ಸಾಂಬಾರು ಮಾಡಬೇಕಿತ್ತು. ಹಾಗಾಗಿ ಪಾಯಸ ಮತ್ತು ಸಾಂಬಾರು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಸಾಂಬಾರಿಗೆಲ್ಲ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಟೈಮ್ ಈಗ 4:15. ಇನ್ನೇನು 1 ಅವರ್ 1.5 ಅವರ್ಗೆಲ್ಲ ಮತ್ತೆ ಅಡುಗೆ ಮಾಡ್ಲಿಕ್ಕೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ಲಾಗಿ ನಾನು ಇವತ್ತು ಮೆಣಸಿನ್ಕಾಯಿ ಸಾಂಬಾರನ್ನು ಮಾಡ್ತಿದ್ದೀನಿ. ಸೊ ಆಚೆ ಚಳಿ ಇದೆ. ಮೆಣಸಿನ್ಕಾಯಿ ಸಾಂಬಾರು ಅಂದರೆ ಒಂಚೂರು ನಾಲ್ಗೆಗೆ ಟೇಸ್ಟ್ ಇರುತ್ತೆ. ಹಾಗಾಗಿ ತೊಗರಿಬೇಳೆ, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪನ್ನು ಹಾಕಿ ನಾನು 1-2 ವಿಸಿಲ್ ಕೂಗಿಸ್ಕೊಳ್ತೀನಿ. ನಂತರ ಒಗ್ಗರಣೆ ಕೊಟ್ಟರೆ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಸಾಂಬಾರಿಗೆಲ್ಲ ಇಟ್ಟಾಯಿತು. ಈಗ ಹಾಗೆ ಪಾಯಸನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಣಲೆ ಇಟ್ಟು ಬಾಣಲೆಗೆ ತುಪ್ಪನ ಹಾಕಿ ತುಪ್ಪಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಸ್ವಲ್ಪ ಒಮ್ಮಣ್ಣ ಬರೋ ತನಕ ಹುರಿದು ಈಗ ಸೇಮಿಯಾನ ಹಾಕ್ಕೊಳ್ತಿದ್ದೀನಿ. ಸೇಮಿಯಾನು ಕೂಡ ಒಮ್ಮಣ್ಣ ಬರೋ ತನಕ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮಿಲ್ಕ್ ಪೌಡರನ್ನು ಕೂಡ ತೊಗೊಂಡಿದ್ದೀನಿ. ಈ ಹಾಲಿನ ಪುಡಿ ಪ್ಯಾಕೆಟು ಅಂಗನವಾಡಿಯಿಂದ ಲಕ್ಕಿಗಂತ ಕೊಡ್ತಾರೆ. ಸೊ 3 years ಆಗೋ ತನಕ ಮಕ್ಕಳಿಗೆ ಈ ಹಾಲಿನ ಪುಡಿ, ಬೆಲ್ಲ, ಸಕ್ಕರೆ ಇದನ್ನೆಲ್ಲ ಕೊಡ್ತಿದ್ದಾರೆ. ಈ ಹಾಲಿನ ಪುಡಿಯಿಂದ ನಾನು ಹಾಲನ್ನು ಕಾಯಿಸಿ ಲಕ್ಕಿಗೇನಾದರೂ ಕುಡಿಸಿದ್ರೆ ಫಸ್ಟ್ ಆಫ್ ಆಲ್ ಅವನು ಕುಡಿಯೋದೇ ಇಲ್ಲ. ಫೋರ್ಸ್ಫುಲಿ ಒಂಚೂರು ಕುಡಿಸ್ದೆ. 1-2 ಸಲ ಕುಡಿಸಿದ್ದಕ್ಕೆ ಸ್ವಲ್ಪ ಲೂಸ್ ಮೋಷನ್ ಆಯಿತು. ಹಾಗಾಗಿ ನಾನು ಸ್ಟಾಪ್ ಮಾಡಿದೆ. ಇದನ್ನು ಪಾಯಸಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಪಾಯಸಕ್ಕಂತೂ ಈ ಹಾಲಿನ ಪುಡಿ ತುಂಬಾ ರುಚಿಯಾಗಿರುತ್ತೆ. ಲಕ್ಕಿಗೆ ಡೈರಿ ಹಾಲನ್ನು ಕುಡಿಸ್ಲಿಕ್ಕೆ ರೂಢಿ ಮಾಡಿದ್ದೀನಿ. ಅದನ್ನೇ ಒಂದೊಂದು ಗ್ಲಾಸ್ನಷ್ಟು ಕುಡಿಸ್ತೀನಿ. ಅದನ್ನು ಕೂಡ ಕುಡಿಯೋದಿಲ್ಲ ನನ್ನ ಮಗ. ಸೊ ಫೋರ್ಸ್ಫುಲಿ ನಾನು ಹಿಂದಿನ ಬ್ಲಾಗ್ಸಲ್ಲಿ ಹೇಳ್ದಂಗೆ ಅಡ್ವರ್ಟೈಸ್ಮೆಂಟ್ ಇಟ್ಟು ಇಲ್ಲಾಂದರೆ ಫೋನಲ್ಲಿ ರೈಮ್ಸ್ ಇಟ್ಟು ಡೈರಿ ಹಾಲನ್ನು ಕುಡಿಸ್ತೀನಿ. ನೋಡಿ ಈಗ ತಣ್ಣೀರಿಗೆ ಹಾಲಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಿಲ್ದಂಗೆ. ಸೊ ಮಂದ ಇರುತ್ತೆ ಈ ಹಾಲಿನ ಪುಡಿ, ತುಂಬಾ ಮಂದ ಇರುತ್ತೆ. ಮತ್ತು ಟೇಸ್ಟು ಅಷ್ಟೇ. ಲೈಕ್ ಬಾದಾಮಿ ಪುಡಿನ ಹಾಕ್ಕೊಂಡು ನಾವು ಹಾಲು ಕಾಯಿಸ್ಕೊಂಡು ಕುಡಿದ್ರೆ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ. ಮತ್ತು ಸ್ಮೆಲ್ಲು ಕೂಡ ತೇಟು ಬಾದಾಮಿ ಪೌಡರ್ ಥರನೇ ಇರುತ್ತೆ. ಹಾಗೆ ನೀರಿಗೆ ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬಂದರೆ ಮಳೆ, ಚಳಿ, ಗಾಳಿ ಎಲ್ಲನೂ ಕೂಡ ಇದೆ. ಜೊತೆಗೆ ಇವತ್ತು ಬೇಳೆ ಸಾಂಬಾರು ಬೇರೆ ಅಲ್ವಾ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ಗೆ ಆಗುತ್ತೆ ಮತ್ತು ರಾತ್ರಿ ಊಟಕ್ಕೆ ನೆಂಚ್ಕೊಳ್ಳಿಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಈರುಳ್ಳಿ ಬಜ್ಜಿ ಮತ್ತು ಕರಿಬೇವಿನ ಬಜ್ಜಿಯನ್ನು ಮಾಡ್ತಿದ್ದೀನಿ. ಸೊ ಲೈಕ್ ಈ ಆಲೂಗಡ್ಡೆಯಿಂದ ಬಜ್ಜಿ ಮಾಡ್ತೀವಲ್ವ, ಅದೇ ರೀತಿ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಕಲಸಿರೋ ಹಿಟ್ಟಿನಲ್ಲಿ ಡಿಪ್ ಮಾಡಿ ಕರ್ಕೊಳ್ಳೋದಷ್ಟೇ. ಸೊ ಅದಕ್ಕೋಸ್ಕರ 1-2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸೊ ಸಣ್ಣದಾಗಿ ಹೆಚ್ಕೊಳ್ತಿದ್ದೀನಿ. ಹಾಗೆ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ತೊಗೊಂಡಿದ್ದೀನಿ. ಕರಿಬೇವು ಆದಷ್ಟು ಗ್ರೀನ್ ಲೀವ್ಸ್ ಇರಬೇಕು, ಫ್ರೆಶ್ ಆಗಿರಬೇಕು. ನಿಮ್ಮ ಮನೆ ಹತ್ರ ಏನಾದರೂ ಕರಿಬೇವಿನ ಗಿಡ ಇದ್ದರೆ ನೀವು ಬಜ್ಜಿ ಮಾಡೋ ಟೈಮ್ಗೆ ಕರಿಬೇವನ್ನು ಗಿಡದಿಂದ ತೊಗೊಂಬನ್ನಿ. ಆಗ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ. ಸೊ ಆ ಸ್ಮೆಲ್ ಬರೋಂತಹ ಕರಿಬೇವನ್ನು ಹಾಕಿ ಬಜ್ಜಿ ಮಾಡೋದ್ರಿಂದ ಟೇಸ್ಟು ಅಷ್ಟೇ. ಆ ಕರಿಬೇವಿನ ಫ್ಲೇವರು ತುಂಬಾ ಚೆನ್ನಾಗಿ ನಾಲ್ಗೆಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಫ್ರೆಶ್ ಆಗಿ ಸಿಗುವಂತಹ ಕರಿಬೇವನ್ನು ಯೂಸ್ ಮಾಡಿ ಬಜ್ಜಿಗೋಸ್ಕರ. ಸೊ ನಂತರ ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಒಂದು ಬಟ್ಲಿಗೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಖಾರದ ಪುಡಿ, ಒಂದು ಸ್ವಲ್ಪ ಚಿಟಿಕೆ ಅರಿಶಿನನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ಕಲ್ಲರ್ಗೆ. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಅಕ್ಕಿ ಹಿಟ್ಟನ್ನು ಏನಕ್ಕೆ ನಾನು ಹಾಕ್ತೆ ಅಂದರೆ ಈ ಆಯುಷ್ಗೆಲ್ಲ ಸ್ವಲ್ಪ ಬಜ್ಜಿ ಎಲ್ಲ ಕರಮ್ ಅಂದರೆ ಚಂದ ಇರುತ್ತೆ, ಅವನಿಗೆ ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂತಾನೆ. ಕರಿಬೇವಿಂದ ಬಜ್ಜಿ ಮಾಡ್ತೀನಲ್ವ, ಆಗ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಡ್ತೀನಿ. ಸೊ ಆಗ ಕರಮ್ ಅನ್ನುತ್ತೆ ತಿನ್ನುವಾಗ, ಅದನ್ನು ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದೆ. ಬರೀ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಅಷ್ಟಾಗಿ ಕರಮ್ ಅನ್ನೋ ಶಬ್ದ ಬರೋದಿಲ್ಲ. ಸೊ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡೆ. ಈಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ಬಜ್ಜಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕುದಿ ಬಂದಿತ್ತು. ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು ಮತ್ತು ಸೇಮಿಯಾ ಎಲ್ಲನೂ ಕೂಡ ಹಾಕ್ತಿದ್ದೀನಿ. ಹಾಗೆ ಸಕ್ಕರೆನೂ ಕೂಡ ಹಾಕಿದೆ. ಸೊ ಅದಕ್ಕೇ ನಾನು ಕೇಸರಿ ಮತ್ತು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಿದ್ದೀನಿ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿ ತಟ್ಟೆನ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಸೇಮಿಯಾ ಪಾಯಸ ರೆಡಿ ಆಗುತ್ತೆ. ಬಜ್ಜಿ ಕರ್ಕೊಳ್ಳೋಕ್ಕೆ ಎಣ್ಣೆ ಕೂಡ ಇಟ್ಟಾಯಿತು. ಎಣ್ಣೆನೂ ಕೂಡ ಬಿಸಿ ಆಗಿದೆ. ಈಗ ಬಜ್ಜಿಯನ್ನು ಹಾಕ್ಕೊಳ್ತಿದ್ದೀನಿ. ಬಜ್ಜಿನೂ ಕೂಡ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಯಿತು. ಆಗಲೇ ಪಾಯಸ ಕೂಡ ರೆಡಿ ಇತ್ತು. ನಂತರ ನಾನು ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡೆ. ಸೊ ಒಗ್ಗರಣೆ ಹಾಕ್ಕೊಳ್ಳುವಾಗ ಸ್ವಲ್ಪ ಅರಿಶಿನನೂ ಕೂಡ ಸೇರಿಸಿ ನಾನು ಒಗ್ಗರಣೆ ಮಾಡಿಕೊಂಡೆ. ರಾತ್ರಿ ಊಟಕ್ಕೆ ಆಲ್ಮೋಸ್ಟು 80% ಅಡುಗೆ ಅಂತೂ ಕಂಪ್ಲೀಟ್ ಆಯಿತು. ಸಾಂಬಾರಾಗಿದೆ, ಪಾಯಸ ಆಗಿದೆ, ಹಾಗೆ ಬಜ್ಜಿನೂ ಕೂಡ ಡೀಪ್ ಫ್ರೈ ಮಾಡಿಕೊಂಡೆ. ಸೊ ಇನ್ನೇನು ರಾತ್ರಿ ಊಟಕ್ಕೆ ಮುದ್ದೆ ಒಂದು ಮಾಡ್ಕೊಬೇಕಷ್ಟೆ. ಬಜ್ಜಿಯನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಮಕ್ಕಳಿಗಿಬ್ರಿಗೂ ಹಾಕ್ಕೊಟ್ಟಿದ್ದೆ ಪ್ಲೇಟಲ್ಲಿ. ಇಬ್ಬರು ಆಟಾಡ್ಕೊಳ್ತಾ ತಿಂದಿದ್ದಾರೆ. ಸೊ ಈಗ ಕಪ್ಪಲ್ಲಿ ನಾನು ಪಾಯಸನ ಹಾಕ್ಕೊಟ್ಟಿದ್ದೀನಿ ಆಯುಷ್ಗೆ, ಮತ್ತು ಒಂದು ಕಪ್ಪಲ್ಲಿ ನಾನು ಕೂಡ ಹಾಕ್ಕೊಂಬಂದೆ. ನಮ್ಮ ಲಕ್ಕಿ ಪುಟಾಣಿಗೆ ಪಾಯಸವನ್ನು ತಿನ್ನಿಸ್ತಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.